ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಇವತ್ತು ಹೊಟ್ಟೆ ಉಬ್ಬರ ತುಂಬ ಕಾಮನ್ ಆಗಿ ಕಾಡ್ತಾ ಇದೆ. ಅನೇಕರಿಗೆ ಅಜೀರ್ಣ ಆಗುತ್ತೆ, ಹೊಟ್ಟೆ ಒಂಥರ ಉಬ್ಬ್ದಂಗೆ ಆಗುತ್ತೆ, ಭಾಳ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಈ ಹೊಟ್ಟೆ ಉಬ್ಬರಕ್ಕೆ ಏನೆಲ್ಲ ಮನೆಯಲ್ಲೇ ಮಾಡ್ಬೋದು, ಇದಕ್ಕೆ ಕಾರಣ ಏನು, ಪರಿಹಾರ ಏನು, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶಿರಸಿಯ ವೇದ ಆರೋಗ್ಯ ಕೇಂದ್ರದ ನಿಸರ್ಗ ಮನೆಯ ಪ್ರಕೃತಿ ಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ಜಿನು ಆಂಟೋನಿ ಅವರು. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂಲತಃ ಡಾಕ್ಟರ್ ಜಿನು ಆಂಟೋನಿ ಅವರು ಕೇರಳದ ತ್ರಿಶೂರ್ನವರು, ಆದರೆ ಅವರು ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಕಲಿತು ನಮಗೋಸ್ಕರ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ನಾವೆಲ್ಲ ಸಂತೋಷ ಪಡಬೇಕು. ಆದಮೇಲೆ ಹೊಟ್ಟೆ ಉಬ್ಬರದ ಬಗ್ಗೆ ತಿಳುವಳಿಕೆಯನ್ನು ಪಡೆಯುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ. ಅಷ್ಟೇ ಅಲ್ಲ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ನೋಂದಾಯಿಸಲಿಕ್ಕೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡಿದರೆ 1 ಅಥವಾ 2 ದಿವಸ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ. ವೈದ್ಯರೊಂದಿಗೆ ಚರ್ಚೆ ಮಾಡಿ ನೀವು ನೇರವಾಗಿ ಕನ್ಸಲ್ಟೇಷನ್ ಮಾಡಿ ಆಹಾರ ಔಷಧಿಗಳನ್ನು, ಆಯುರ್ವೇದಿಕ ಔಷಧಿಗಳನ್ನು ಮನೆಗೆ ತರಿಸ್ಕೊಳ್ಬೋದು ಅನ್ನುವಂಥ ವಿಷಯವನ್ನು ಹೇಳ್ತಾ, ಡಾಕ್ಟರ್ ಜಿನು ಅವರೇ, ಹೊಟ್ಟೆ ಉಬ್ಬರ ತುಂಬ ಜನರಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಬದಲಾದ ಆಹಾರ, ಬದಲಾದ ಜೀವನ ಶೈಲಿ ಹಾಗೂ ಬೇರೆ ಬೇರೆ ಕಾರಣಗಳಿಂದಾಗಿ ಹೊಟ್ಟೆ ಉಬ್ಬರ ಜಾಸ್ತಿ ಆಗ್ತಾಯಿದೆ. ಈ ಹೊಟ್ಟೆ ಉಬ್ಬರಕ್ಕೆ ಮೂಲ ಕಾರಣ ಏನು? ನಮ್ಮ ಹಾಸ್ಪಿಟ್ಲಲ್ಲಿ ಬರುವಾಗ ಸುಮಾರು ಪೇಷಂಟ್ಸ್ಗೆ ಗ್ಯಾಸ್ಟ್ರಿಕ್ ತೊಂದರೆ ಇರಲ್ಲ, ಬಟ್ ಅವರಿಗೆ ಊಟ ಮಾಡಿ ಒಂದು 20 ನಿಮಿಷ 30 ನಿಮಿಷ ಬಿಟ್ಟು ಅವರಿಗೆ ಹೊಟ್ಟೆ ಉಬ್ರಂಗಾಗುತ್ತೆ ಅಂತ ಒಂದು ಕಂಪ್ಲೇಂಟ್, ಅವರಿಗೆ ಒಂದು ಸಿಂಪ್ಟಮ್ಸ್ ಬರ್ತಾ ಇದೆ. ಊಟ ಆಗಿ ಒಂದು ಅರ್ಧ ಗಂಟೆಯಲ್ಲಿ ಅವರಿಗೆ ಹೊಟ್ಟೆ ಉಬ್ಬರ ಆಗುತ್ತೆ. ಅದರದ್ದು ರೀಸನ್ ಏನಂದರೆ, ಈಗ ಒಂದು ಬಲೂನ್, ಆ ಬಲೂನಲ್ಲಿ ಗ್ಯಾಸ್ ಫಿಲ್ ಮಾಡಿದರೆ ಅಷ್ಟೇ ಅದು ತಪ್ಪಾಗೋದು. ಸೊ ಅದೇ ಥರನೇ ನಮ್ಮದು ಕರಳಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗುವಾಗ ಈ ಥರ ಹೊಟ್ಟೆ ಉಬ್ರಂಗಾಗುತ್ತೆ. ಸೊ ಆ ಗ್ಯಾಸಸ್ ಅಂದರೆ ಅದು ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಈ ಥರ ಸುಮಾರು ಗ್ಯಾಸಸ್ ಇದೆ. ಸೊ ಈಗ ಆಕ್ಸಿಜನ್ ಹೆಂಗೆ ನಮ್ಮದು ಕರುಳಿಗೆ ಆಗುತ್ತೆ? ಈಗ ನಾವು ಊಟ ಮಾಡುವಾಗ ನಾವು ಮಾತಾಡಿಕೊಂಡು ಊಟ ಮಾಡಿದರೆ ನಮ್ಮದು ಏರ್ ಕೂಡ ನಾವು ಸ್ವಾಲೋ ಮಾಡ್ತೀವಿ. ಆವಾಗ ನಮ್ಮದು ಫುಡ್ ಪೈಪಲ್ಲಿ ಆಕ್ಸಿಜನ್ ಎಂಟ್ರಿ ಆಗಿ ಅದು ಫಸ್ಟ್ ರೀಸನ್, ಆಕ್ಸಿಜನ್ ಎಂಟ್ರಿಗೆ. ಸೆಕೆಂಡು ಕಾರ್ಬನ್ ಡೈಆಕ್ಸೈಡ್. ಈಗ ನಮ್ಮದು ಊಟದಲ್ಲಿ ಸರಿಯಾಗಿ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ನಾವು ಜಾಸ್ತಿ ನಮ್ಮದು ಡಯಟಲ್ಲಿ ಇನ್ಕ್ಲೂಡ್ ಮಾಡಿದರೆ, ಅದು ಯಾವುದು ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ಆ ಥರ ಡ್ರಿಂಕ್ಸ್ ಎಲ್ಲ ಕುಡಿಯುವಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ನಮ್ಮದು ಕರಳಲ್ಲಿ ಬರುತ್ತೆ. ಈಗ ಥರ್ಡ್ ಮೇನ್ ರೀಸನ್ ಏನಂದರೆ, ನಮ್ಮದು ಕರಳಲ್ಲಿ ಒಂದು ಬ್ಯಾಕ್ಟೀರಿಯಲ್ ಫಾರ್ಮೇಷನ್, ಸಿಬೋ ಅಂತ ಹೇಳ್ತೀವಿ ಅದಕ್ಕೆ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್. ಸೊ ಆ ಬ್ಯಾಕ್ಟೀರಿಯಾಸ್ ಆ್ಯಕ್ಚುಲಿ ನಮ್ಮದು ಲಾರ್ಜ್ ಕರಳು ಅಂತ ಹೇಳ್ತೀರಲ್ವ, ಅದಕ್ಕೆ ಆ ದೊಡ್ಡ ಕರಳಲ್ಲಿರೋ ಬ್ಯಾಕ್ಟೀರಿಯಾ ಮೇಲ್ಗಡೆ ಬಂತು ನಮ್ಮದು ಸ್ಮಾಲ್ ಇಂಟೆಸ್ಟೈನ್, ಅಲ್ಲಿ ಬಂದು ಅಲ್ಲಿ ಸೆಟಲ್ ಆಗಿ ಅಲ್ಲಿ ಬ್ಯಾಕ್ಟೀರಿಯಾಗಳು ಸಣ್ಣ ಕರಳಿಗೆ ಬಂದು ಕಾಲೋನೈಸ್ ಆಗಿ ಅದು ಜಾಸ್ತಿ ಆಗುತ್ತೆ. ಹಂಗೊಂದು ಕಂಡೀಷನ್ ನಮ್ಮದು ಬಾಡಿಯಲ್ಲಿ ಬಂದರೆ ನಾವು ಊಟ ಮಾಡುವಾಗ ನಮ್ಮದು ಊಟ ಮೇಯ್ನಾಗಿ ಈ ಶುಗರ್ಸು, ಅದು ಸ್ಟಾರ್ಚ್, ಕಾಂಪ್ಲೆಕ್ಸ್ ಸ್ಟಾರ್ಚು, ನಮ್ಮದು ಅನ್ನ, ಚಪಾತಿ ಅದರಲ್ಲಿರುವ ಸ್ಟಾರ್ಚು, ಫ್ರೂಟ್ಸಲ್ಲಿರುವ ಶುಗರ್ಸ್, ಇದೆಲ್ಲ ಆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಾಗೆ ಊಟ. ಸೊ ಅದು ಈ ಥರ ಊಟ ತಿಂದು ಹೈಡ್ರೋಜನ್, ಮೀಥೇನ್, ಆ ಥರ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಥರ ಗ್ಯಾಸು ನಮ್ಮದು ಕರಳಲ್ಲಿ ಉತ್ಪಾದನೆ ಆಗುವಾಗ, ಯಾವ ಥರ ಊಟ ತಿನ್ನುವಾಗ ಶುಗರ್ಸ್, ಫ್ರೂಟ್ಸಲ್ಲಿರುವ ಶುಗರ್ಸು ಮತ್ತು ಈ ಅನ್ನ, ಚಪಾತಿಯಲ್ಲಿರುವೆಲ್ಲ ಸ್ಟಾರ್ಚ್, ಇದೆಲ್ಲ ತಗೊಳ್ಳುವಾಗ ಈ ಥರ ಹೈಡ್ರೋಜನ್, ಮೀಥೇನ್, ಈ ಥರ ಆ್ಯಸಿಡ್ ಗ್ಯಾಸ್ ಪ್ರೊಡ್ಯೂಸ್ ಆಗಿ ಹೊಟ್ಟೆ ಉಬ್ರಂಗಾಗುತ್ತೆ. ಸೊ ಮೇಯ್ನಾಗಿ ನಮ್ಮದು ಬ್ಲೋಟಿಂಗ್, ಇಲ್ಲಾಂದರೆ ಉಬ್ರಿಗೆ ರೀಸನ್ನು ಈ 4 ಗ್ಯಾಸ್ ಫಾರ್ಮೇಷನ್ ಇಂದ. ಹಾಗಾದರೆ ಇವತ್ತು ನಾವು ಬ್ಲೋಟಿಂಗ್, ಎಲ್ಲರೂ ಹೇಳ್ತಾರೆ ನನಗೆ ಬ್ಲೋಟಿಂಗ್ ಆಗ್ತಾಯಿದೆ, ಸೊ ಒಂಥರ ಅಜೀರ್ಣ ಅನ್ನಿಸ್ತಾ ಇದೆ, ಹೊಟ್ಟೆ ಉಬ್ಬರ ಆಗ್ತಾಯಿದೆ, ಊಟ ಆಗಿ 1 ತಾಸಿನ ನಂತರ ಡಿಸ್ಕಂಫರ್ಟ್ ಆಗ್ತಾಯಿದೆ, ಸಮಾಧಾನ ಇಲ್ಲ. ಸೊ ಈ ಸಮಾಧಾನ ಇಲ್ಲ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು, ದೊಡ್ಡ ಕರಳಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸಣ್ಣ ಕರಳಿಗೆ ಪ್ರವೇಶಿಸಿ ಅದು ಅಲ್ಲಿ ಅನೇಕ ರೀತಿಯ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ನಮಗೆ ಹೊಟ್ಟೆ ಉಬ್ಬರ ಅನಿಸುತ್ತೆ. ಹಾಗಾದರೆ ಈ ಹೊಟ್ಟೆ ಉಬ್ಬರ ಕಾರಣ ಏನು ಅಂತ ಗೊತ್ತಾಯಿತು. ಹೌದು, ಇಲ್ಲಿ ಇದಕ್ಕೆ ಏನು ಮಾಡಬೇಕು, ಏನು ಮನೆಯಲ್ಲೇ ಮಾಡುವಂಥದ್ದು ಅಥವಾ ಆಸ್ಪತ್ರೆಯಲ್ಲಿ ಮಾಡುವಂಥ ಪರಿಹಾರಗಳು. ಸೊ ಫಸ್ಟ್ ನಾನು ಹೇಳಿದ್ದು ಆಕ್ಸಿಜನ್ ನಮ್ಮದು ಇದರಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಮಾಡಬಾರ್ದು. ಹಂಗಿದ್ರೆ ನಾವು ಊಟ ಮಾಡುವಾಗ ಹಿಂದಿನವರು ಹೇಳ್ತಾ ಇದ್ರು ಮೌನವಾಗಿ ಊಟ ಮಾಡಬೇಕು. ಸೊ ಊಟ ಮಾಡುವಾಗ ಮಾತಾಡಬಾರ್ದು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದು ಅದಕ್ಕೆ. ಸೊ ಊಟ ಮಾಡುವಾಗ ಮಾತಾಡ್ತಾ ಊಟ ಮಾಡಿದ್ರೆ ಜೊತೆಗೆ ಆಕ್ಸಿಜನ್ ಜಾಸ್ತಿ ಹೋಗಿ ಬ್ಲೋಟಿಂಗಿಗೆ ಕಾರಣ ಆಗುತ್ತೆ. ಅದು ಒಂದು ಕಾರಣ. ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್. ಅದಕ್ಕೆ ನಾವು ನಮ್ಮದು ತಪ್ಪು ಜೀವನ ಶೈಲಿ ಅದು ಕರೆಕ್ಟ್ ಮಾಡಿಬಿಟ್ಟು ಯಾವುದೆಲ್ಲ ನಮ್ಮದು ಬಾಡಿಗೆ ಸೆಟ್ ಆಗುತ್ತೆ. ಈ ಕೆಲವರಿಗೆ ಕಾಳುಗಳನ್ನು ತಿಂದರೆ
ಬ್ಲೋಟಿಂಗ್ ಆಗುತ್ತೆ. ಸೊ ಅವರು ಅದನ್ನು ಅವಾಯ್ಡ್ ಮಾಡಬೇಕು. ಈ ಗ್ಯಾಸ್ ಪ್ರೊಡ್ಯೂಸ್ ಆಗಿರೋ ಒಂದು ಫುಡ್ ಟೈಪ್ಸ್ ಮೊಳಕೆ ಕಾಳು ಖಂಡಿತ ಒಳ್ಳೇದು ಆದ್ಮೇಲೆ, ಆದರೆ ಕೆಲವರಿಗೆ ಮೊಳಕೆ ಕಾಳುಗಳು ಸೆಟ್ ಆಗೋದೇ ಇಲ್ಲ. ಸೊ ಅವರು ಮೊಳಕೆ ಕಾಳುಗಳನ್ನು ಅವಾಯ್ಡ್ ಮಾಡಬೇಕು. ಮೂರನೇ ರೀಸನ್ ನಾನು ಹೇಳಿದ್ದು ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್. ಸೊ ಆ ಓವರ್ ಗ್ರೋತ್ ಇರುವ ಬ್ಯಾಕ್ಟೀರಿಯಾ ಇನ್ನೂ ಗ್ರೋ ಆಗಬಾರ್ದು. ಹಾಗಿದ್ರೆ ಯಾವುದೆಲ್ಲ ಊಟ ಅದರಿಂದ ಅವರು ಜಾಸ್ತಿ ಆಗುತ್ತೆ ಆ ಥರ ಊಟ ನಾವು ಸ್ಟಾಪ್ ಮಾಡಬೇಕು. ಸೊ ನಮ್ಮದು ನಿಸರ್ಗ ಮನೆಯಲ್ಲಿ ನಾವು ಪೇಷಂಟ್ಸಿಗೆ ಅದೇ ಥರ ಊಟ ಕೊಡ್ತಾ ಇದ್ದೀವಿ. ಅವ್ರಿಗೆ ಫಸ್ಟೇ ರೈಸು, ಚಪಾತಿ, ಅನ್ನ, ಚಪಾತಿ, ಫ್ರೂಟ್ಸ್ ಅದೆಲ್ಲ ಫಸ್ಟೇ ಸ್ಟಾಪ್ ಮಾಡಿಬಿಟ್ಟು ಅವ್ರದ್ದು ಬಾಡಿಗೆ ಆ ಥರ ಫುಡ್ ಫಸ್ಟ್ ಕೊಡೋದು. ಸೆಕೆಂಡ್, ಆ ಥರ ಬ್ಯಾಕ್ಟೀರಿಯಾಸ್ ಇರಾಡಿಕೇಟ್ ಮಾಡಲಿಕ್ಕೆ ಕೆಲವೊಂದು ಕಷಾಯಸ್, ಒಳ್ಳೆ ಪ್ರೀಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ ಎಲ್ಲ ಅವ್ರದ್ದು ಊಟದಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಸೊ ಆ ಥರ ಟ್ರೀಟ್ಮೆಂಟ್ಸ್ ಕೊಟ್ಟರೆ ಫುಡ್ ಡಯಟ್ ಪ್ಲಸ್ ಆ ಬ್ಯಾಕ್ಟೀರಿಯಾ ಇರಾಡಿಕೇಟ್ ಮಾಡಲಿಕ್ಕೆ ಯಾವುದೆಲ್ಲ ಫೈಬರ್ಸ್, ಕೆಟ್ಟ ಬ್ಯಾಕ್ಟೀರಿಯಾಗಳು ಸತ್ತೋಗಬೇಕು, ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆ ರೀತಿ ಆಹಾರ ಕ್ರಮವನ್ನು ಅನುಸರಿಸೋದ್ರಿಂದ ಖಂಡಿತವಾಗಿ ಹೊಟ್ಟೆ ಉಬ್ಬರ, ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಸಮಸ್ಯೆಗಳನ್ನು, IBS ನಂತಹ ಸಮಸ್ಯೆಗಳನ್ನು ಖಂಡಿತವಾಗಿ ಕಡಿಮೆ ಮಾಡ್ಬೋದು. ಮನೆಯಲ್ಲೇ ಮಾಡುವ ಒಂದು ಪರಿಹಾರ, ಮನೆಯಲ್ಲೇ ಏನು ಮಾಡ್ಬೋದು ಈ ಥರ? ಮನೆಯಲ್ಲಿ ಈ ಥರ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಶಶಾಂಕಾಸನ ಮಾಡ್ಬೋದು. ಶಶಾಂಕಾಸನ ಮಾಡಿದರೆ ಗ್ಯಾಸ್ ರಿಲೀಸ್ ಆಗುತ್ತೆ. ಈ ಶಶಾಂಕಾಸನ, ಪವನ ಮುಕ್ತಾಸನ ಆ ಥರ ಆಸನಸಲ್ಲಿ ಎಲ್ಲ ಗ್ಯಾಸ್ ರಿಲೀಸ್ ಆಗುತ್ತೆ. ಸೆಕೆಂಡು ಜೀರಾ ನೀರು ಬಾಯ್ಲ್ ಮಾಡಿ ಕುಡಿದ್ರೂ ಕೂಡ. ಸೊ ಜೀರಿಗೆಯನ್ನು ನೀವು ಬಾಯ್ಲ್ ಮಾಡಿ ಆ ಜೀರಿಗೆ ನೀರನ್ನು ಕುಡಿತಾ ಇದ್ದರೆ ಈ ಒಂದು ಬ್ಲೋಟಿಂಗ್ ಕಡಿಮೆ ಆಗಲಿಕ್ಕೆ ಅನುಕೂಲ. ಜೀರಿಗೆ ಜೀರ್ಣಕ್ರಿಯೆಗೆ ಖಂಡಿತ ಸಹಾಯ ಆಗುತ್ತೆ. ಓಕೆ. ಮೂರನೇದು ನಮ್ಮದು ಊಟದಲ್ಲಿ ಜಾಸ್ತಿ ಪ್ರೋಬಯೋಟಿಕ್ಸ್, ಮಜ್ಜಿಗೆ ಇರ್ಬೋದು, ಮೊಸರು ಇರ್ಬೋದು, ಆ ಥರ ಒಳ್ಳೆ ಪ್ರೋಬಯೋಟಿಕ್ಸ್ ನಮ್ಮದು ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಸೊ ಮಜ್ಜಿಗೆ ಹಾಗೂ ಮೊಸರಿನಲ್ಲಿ ಅತ್ಯಂತ ಒಳ್ಳೆಯ ಸೂಕ್ಷ್ಮಾಣುಜೀವಿಗಳಿದೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಮಜ್ಜಿಗೆಯನ್ನು, ಮೊಸರನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹೊಟ್ಟೆಗೆ ಹೋಗಿ ಅದು ಮಲ್ಟಿಪ್ಲೈ ಆಗಲಿಕ್ಕೆ ಅನುಕೂಲ ಆಗುತ್ತೆ. 1-2 ದಿವಸ ನಿಮ್ಗೆ ಕಷ್ಟ ಆಗ್ಬೋದು, ಆಮೇಲೆ ಅದು ಸೆಟ್ ಆಗುತ್ತೆ. ಸೊ ತನ್ಮೂಲಕ ಈ ಒಂದು ಬ್ಲೋಟಿಂಗನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಭಾಳ ಸರಳವಾದ ಟಿಪ್ಸನ್ನು ಕೊಡ್ತಾ ಇದ್ದೀರಾ. ಇನ್ನೇನಾದರೂ ಟಿಪ್ಸ್? ಇನ್ನು ಯಾವಾಗ ಈ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಆಗುತ್ತೆ, ಲಾರ್ಜ್ ಇಂಟೆಸ್ಟೈನಿಂದ ಮೇಲೆಗಡೆ ಯಾವಾಗ ಬರುತ್ತೆ, ನಮ್ಮದು ಕರುಳಲ್ಲಿರೋದ pH ಚೇಂಜ್ ಆಗುವಾಗ. ಸೊ ಆ pH ಕಡಿಮೆ ಮಾಡಲಿಕ್ಕೆ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ನಮ್ಮ ಕರುಳಲ್ಲಿ ಪ್ರೊಡ್ಯೂಸ್ ಆಗಬೇಕು. ಸೊ ಈ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಪ್ರೊಡ್ಯೂಸ್ ಆಗೋದು ಫೈಬರ್ ಡೈಜೆಸ್ಟ್ ಮಾಡಿದರೆ ಅಷ್ಟೇ. ಸೊ ನಮ್ಮದು ಊಟದಲ್ಲಿ ಫೈಬರ್ಸ್ ಜಾಸ್ತಿ ಇನ್ಕ್ಲೂಡ್ ಮಾಡಿ. ಪ್ರೀಬಯೋಟಿಕ್ಸ್ ಅಂದರೆ ನಮ್ಮದು ಬ್ಯಾಕ್ಟೀರಿಯಾಗೆ ಫುಡ್, ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಪ್ರೀಬಯೋಟಿಕ್ಸ್. ಪ್ರೋಬಯೋಟಿಕ್ಸ್ ಅಂದರೆ ಬ್ಯಾಕ್ಟೀರಿಯಾ, ಸೊ ಪ್ರೀ ಅಂದರೆ ಅದಕ್ಕೆ ಬೇಕಾಗುವಂಥ ಆಹಾರ. ಸೊ ಉದಾಹರಣೆಗೆ ಅಲ್ಫಾ ನ್ಯಾಚುರಲ್ನ ಇನ್ಯುಲಿನ್ ಅನ್ನುವಂಥ ಒಂದು ಪೌಡರ್ ಇದೆ, ಪ್ರೀಗಟ್ ಪ್ಲಸ್ ಅಂತ ಇದೆ. ಅದನ್ನು ಅನೇಕರು ಬಳಸ್ಕೊಂಡು ಅವರ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅದು ಸೂಕ್ಷ್ಮಾಣುಜೀವಿಗಳಿಗೆ ನಾವು ಆಹಾರವನ್ನು ಒದಗಿಸಿದಾಗ ಒಳ್ಳೆಯ ಸೂಕ್ಷ್ಮಾಣುಜೀವಿಗಳು ವರ್ಧನೆಯಾಗಿ ತನ್ಮೂಲಕ ಈ ಬ್ಲೋಟಿಂಗ್ ಕಡಿಮೆ ಆಗುತ್ತೆ. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್. ಸೊ ನೀವು ನಾರಿನಾಂಶ ಇರುವಂಥ ಇಸಬ್ಗೋಲ್ ಇರ್ಬೋದು, ಜಾಸ್ತಿ ಬೇಯಿಸಿದಂಥ ತರಕಾರಿ ಇರ್ಬೋದು, ಇದನ್ನು ತಿಂದಾಗ ಸಾಕಷ್ಟು ಒಳ್ಳೆಯ ನಾರಿನಾಂಶ ಸಿಕ್ಕಿ ಆ ಒಂದು ಸೂಕ್ಷ್ಮಾಣುಜೀವಿಗಳ ಒಳ್ಳೆಯ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಅಧಿಕ ಆಗಿ ಖಂಡಿತವಾಗಿ ಈ ಒಂದು ಬ್ಲೋಟಿಂಗ್ ಕಡಿಮೆ ಆಗುತ್ತೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಒಂದು ಬ್ಲೋಟಿಂಗ್, ಹೊಟ್ಟೆ ಉಬ್ಬರ ಕಡಿಮೆ ಮಾಡುವಂತಹ ಉಪಾಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಆದಮೇಲೆ ಈ ಒಂದು ವಿಡಿಯೋವನ್ನು ಅನೇಕರು ಇವತ್ತು ಹೊಟ್ಟೆ ಉಬ್ಬರಿಂದ ಬಳಲ್ತಾ ಇದ್ದಾರೆ. ಯಾವಾಗೂ ಬ್ಲೋಟಿಂಗ್ ಅಂತ ಹೇಳ್ತಾ ಇರ್ತಾರೆ, ಅವರಿಗೆ ಇದು ಅನುಕೂಲ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಜನರಿಗೆ ತಲುಪಿಸಿ. ಅಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟ್ರೇ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.